ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಾನು ಬಾದಾಮಿ ಪುಡಿ ಮಾಡೋದಕ್ಕೆ ಬಾದಾಮಿ ಒಂದು 100 ಗ್ರಾಮು, ಒಂದು 25 ಗ್ರಾಮು ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಾದಾಮಿ ಪುಡಿಗೆ ವಾಲ್ನಟ್ಟು, ಇದು ಕುಂಬಳಕಾಯಿ ಬೀಜ, ಇದು ಕರ್ಬೂಜ ಹಣ್ಣಿನ ಬೀಜ, ಇದು ಸೂರ್ಯಕಾಂತಿ ಬೀಜ, ಇವೆಲ್ಲ ಹುರಿದು ನಾನು ಪುಡಿ ಮಾಡ್ತೀನಿ. ಬಾದಾಮಿ ಪುಡಿಗೆ ಒಂದು 2 ಸ್ಪೂನು ಗಸಗಸೆ ಮತ್ತು ಒಂದು 6 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಬಾದಾಮಿ ಆಗಿದ್ದು ತಗೊಳ್ತೀನಿ. ಈಗ ಗೋಡಂಬಿ ಹುರಿತಾ ಇದ್ದೀನಿ. ಈಗ ವಾಲ್ನಟ್ ಹುರ್ಕೋತಾ ಇದ್ದೀನಿ. ಇದಾಗಿದೆ. ಈಗ ಈ ಸೀಡ್ಸ್ ಎಲ್ಲ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಗಸಗಸೆ ಹುರ್ಕೋತಾ ಇದ್ದೀನಿ. ಇದಾಗಿದೆ. ಬಾದಾಮಿ ಪುಡಿಗೆ ಬಾದಾಮಿ ಗೋಡಂಬಿ ಹಾಕ್ಕೊಂಡೆ, ಆಮೇಲೆ ಸೀಡ್ಸು, ಆಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊತೀನಿ ಕಲರ್ಗೋಸ್ಕರ. ಗಸಗಸೆ ಏಲಕ್ಕಿ ಒಟ್ಟಿಗೆ ಹಾಕಿ ಮಿಕ್ಸಿ ಮಾಡ್ತೀನಿ. ಬಾದಾಮಿ ಪೌಡರು ನುಣ್ಣಗಾಗಿದೆ. ಈಗ ಬಾದಾಮಿ ಪುಡಿ ರೆಡಿಯಾಗಿದೆ. ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಬಾದಾಮಿ ಪೌಡರು, ಈಗ ನಾನು ಮಾಡಿರೋದು 1 ಸ್ಪೂನು ಸಕ್ಕರೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕುಡಿಬೋದು ಮನೆಯಲ್ಲಿ. ನೀವು ಈ ಥರ ಮಾಡ್ಕೊಂಡು ಕುಡಿದು ಹೇಗಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.